my dear students. Once again, welcome to computer online classes. So, in the last Sunday, we have studied the computer organization topic number 3. ಅದರಲ್ಲಿ ನೀವು ಬ್ಲಾಕ್ ಡಯಾಗ್ರಾಮ್ನ ನೋಡಿದ್ದೀರಾ. ಸೊ ಇನ್ನು ಮುಂದುವರೆದು ಕಂಪ್ಯೂಟರ್ ಮೆಮ್ರಿ ಈ ಕಾನ್ಸೆಪ್ಟನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಆ ಕಂಪ್ಯೂಟರ್ ಮೆಮ್ರಿಯಲ್ಲಿ ಯಾವ ಪ್ರಕಾರದ ಕಂಪ್ಯೂಟರ್ ಮೆಮ್ರಿಗಳಿದ್ದಾವೆ, ಅವುಗಳಲ್ಲಿ ಯಾವ ಥರದ ಸ್ಮೃತಿ ಕಕ್ಷೆಗಳಿದ್ದಾವೆ, ಅವುಗಳಲ್ಲಿ ಯಾವ ಥರ ಮಾಹಿತಿ ಸಂಗ್ರಹಣೆ ಆಗುತ್ತೆ ಮತ್ತು ಸೇವ್ ಆಗುತ್ತೆ ಅನ್ನೋದನ್ನು ನಾವು ಈ ವಾರ ನೋಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಕಂಪ್ಯೂಟರ್ ಮೆಮ್ರಿಯನ್ನು ನೋಡ್ಕೊಂಬರೋಣ. ಓಕೆ, ನೀವು ಕಳೆದ ವಾರ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ನ ನೋಡಿದ್ದೀರಾ. ಸೊ ಅದೇ ಟಾಪಿಕನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಕಂಪ್ಯೂಟರ್ ಮೆಮ್ರಿ, ಅಂದರೆ ಗಣಕಯಂತ್ರದ ಸ್ಮೃತಿ ಕಕ್ಷೆ. A computer contains a number of components such as CPU, input devices and output devices and so on. We also use a number of other things such as instructions, programs and so on. So all these are no use if you don't have data to work with. So data can be stored only in the memory of the ಕಂಪ್ಯೂಟರ್. ನೋಡಿ, ನೀವು ಕಂಪ್ಯೂಟರಲ್ಲಿ ಇನ್ಪುಟ್ ಡಿವೈಸ್ಗಳನ್ನ ಬಳಸ್ತೀರಾ, ಔಟ್ಪುಟ್ ಡಿವೈಸ್ಗಳನ್ನ ಬಳಸ್ತೀರಾ, ಸಿ ಪಿ ಯುಗಳನ್ನ ಬಳಸ್ತೀರಾ, ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ಗಳನ್ನ ಕೊಡ್ತೀರಾ, ಪ್ರೋಗ್ರಾಮ್ಸ್ಗಳನ್ನ ಅಳವಡಿಸ್ತೀರಾ. ಆದರೆ ಮಾಹಿತಿ ಅನ್ನುವುದು ಒಂದು ಸ್ಥಳದಲ್ಲಿ ಸಂಗ್ರಹಣೆ ಆಗದೇ ಇದ್ದರೆ, ನಮ್ಮ ಕೊಡ್ಕೊಳ್ಳಬೇಕೆ ಮಾಹಿತಿ ಸಂಗ್ರಹಣೆ ಆಗದೇ ಇದ್ದರೆ ಕಂಪ್ಯೂಟರ್ ಜೊತೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕಂಪ್ಯೂಟರ್ ಮೆಮ್ರಿ ಅನ್ನೋದು ಬೇಕೇ ಬೇಕು. ಸೊ ಮೆಮರಿ ಈಸ್ ಆ್ಯನ್ essential component of any digital computer. It is storing device. Storing ಅಂದರೆ ಸಂಗ್ರಹಣ ಮಾಡುವ, ಸ್ಟೋರ್ ಮಾಡುತ್ತೆ ಇದು. ಇಟ್ ಸ್ಟೋರ್ಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಡಾಟಾ ವಿಚ್ ಈಸ್ ರಿಕ್ವೈರ್ಡ್ ಬೈ ದ ಸಿ ಪಿ ಯು ಆ್ಯಂಡ್ ದ ರಿಸಲ್ಟ್ ಜನರೇಟೆಡ್ ಆಫ್ಟರ್ ಪ್ರೊಸೆಸಿಂಗ್. ಅಂದರೆ ಗಣಕಯಂತ್ರಕ್ಕೆ ಅವಶ್ಯಕವಿರುವಂತಹ ಪ್ರೋಗ್ರಾಮ್ಸ್ಗಳನ್ನು, ಡಾಟಾಗಳನ್ನು ಇದು ಕಂಪ್ಯೂಟರ್ ಮೆಮರಿ ತನ್ನೊಟ್ಟಿಗೆ ಸೇವ್ ಮಾಡಿಕೊಂಡು ಇಟ್ಕೊಳ್ಳುತ್ತೆ. ಸೊ ಮುಂದುವರೆದು ಇಲ್ಲಿ ಕಂಪ್ಯೂಟರ್ ಮೆಮ್ರಿಯ ಟ್ರೀ ಡಯಾಗ್ರಾಮ್ ಇದೆ ಇಲ್ಲಿ. ಸೊ ಒಟ್ಟು ಕಂಪ್ಯೂಟರ್ ಮೆಮ್ರಿಯಲ್ಲಿ 2 ಟೈಪ್ಸ್ ಆಫ್ ಮೆಮ್ರಿ ಇದೆ, ಪ್ರೈಮರಿ ಮೆಮ್ರಿ ಆ್ಯಂಡ್ ಸೆಕೆಂಡ್ರಿ ಮೆಮ್ರಿ. ಸೊ ಪ್ರೈಮರಿ ಮೆಮ್ರಿ, ಇನ್ ಪ್ರೈಮರಿ ಮೆಮ್ರಿ ರ್ಯಾಮ್ ಆ್ಯಂಡ್ ರಾಮ್, ಸೆಕೆಂಡ್ರಿ ಮೆಮ್ರಿ ಎಚ್ ಡಿ ಡಿ, ಹಾರ್ಡ್ ಡಿಸ್ಕ್ ಡ್ರೈವ್, ಸಿ ಡಿ ಡಿ ವಿ ಡಿ ಆ್ಯಂಡ್ ಪೆನ್ ಡ್ರೈವ್. ಸೊ ನಾವು ಮೊದಲು ಈ 2 ವಿಭಾಗಗಳನ್ನು ನೋಡೋಣ ಬನ್ನಿ. ಇಲ್ಲಿ ದೇರ್ ಆರ್ 2 ಕೈಂಡ್ಸ್ ಆಫ್ ಮೆಮ್ರೀಸ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಕಂಪ್ಯೂಟರ್ಸ್. ಪ್ರೈಮರಿ ಮೆಮರಿ ಆಮೇಲೆ ಸೆಕೆಂಡ್ರಿ ಮೆಮರಿ. ಪ್ರೈಮರಿ ಮೆಮರಿಯಲ್ಲಿ ಸೆಮಿ ಕಂಡಕ್ಟರ್ ಮಟೀರಿಯಲನ್ನು ಬಳಸಿದರೆ, ಸೆಕೆಂಡ್ರಿ ಮೆಮರಿಯಲ್ಲಿ ಮ್ಯಾಗ್ನೆಟಿಕ್ ಮಟೀರಿಯಲನ್ನು ಬಳಸಿದ್ದಾರೆ. ಅದಕ್ಕೋಸ್ಕರ ಪ್ರೈಮರಿ ಮೆಮರಿಯನ್ನು ಸೆಮಿ ಕಂಡಕ್ಟರ್ ಮೆಮರಿ ಅಂತ ಕರೆದರೆ, ಸೆಕೆಂಡರಿ ಮೆಮರಿಯನ್ನು ಮ್ಯಾಗ್ನೆಟಿಕ್ ಮೆಮರಿ ಅಂತ ಕರೀತಾರೆ. ಸೊ ದ ಸ್ಟೋರೇಜ್ ಕೆಪಾಸಿಟಿ ಆಫ್ ಕಂಪ್ಯೂಟರ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಬೈಟ್ಸ್. ಇದು ಇಂಪಾರ್ಟೆಂಟ್ ಪಾಯಿಂಟು, ನೆನ್ಪಿಟ್ಕೊಳ್ಳಿ. ಯಾವ ರೀತಿ ನಾವು ದ್ರವ ಪದಾರ್ಥವನ್ನು ಲೀಟ್ರ್ಗಳಲ್ಲಿ ಅಳಿತೀವೋ, ಮೀಟ್ರ್ಗಳಲ್ಲಿ ಅಂತರವನ್ನು ಅಳಿತೀವೋ, ಅದೇ ರೀತಿ ಸಂಗ್ರಹಣ ಸಾಮರ್ಥ್ಯ, ಗಣಕಯಂತ್ರದ ಸಂಗ್ರಹಣ ಸಾಮರ್ಥ್ಯವನ್ನು ನಾವು ಬೈಟ್ಸಲ್ಲಿ ಅಳಿತೀವಿ. ಸೊ ಅಳತೆ ಮಾಡುವ ಮೂಲಮಾನ ಯಾವುದಪ್ಪ ಅಂದರೆ ಬೈಟ್ಸ್. 1 ಬೈಟ್ ಇನ್ಕ್ಲೂಡ್ ಟೋಟಲ್ ಆಫ್ 8 ಇಂಡಿವಿಜುವಲ್ ಯೂನಿಟ್ಸ್ ಕಾಲ್ಡ್ ಬಿಟ್ಸ್. ಅಂದರೆ ಬೈಟ್ಸ್ಗಳಲ್ಲಿ ಬಿಟ್ಸ್ಗಳಿರ್ತವೆ. 8 ಬೀಟ್ಗಳು ಕೂಡಿದರೆ 1 ಬೈಟ್ ಆಗುತ್ತೆ. 8 ಬೀಟ್ಗಳು ಕೂಡಿದರೆ 1 ಬೈಟ್ ಆಗುತ್ತೆ. ಹಾಗೆಯೇ 4 ಬೀಟ್ಗಳು ಕೂಡಿದರೆ 1 ನಿಬ್ಬಲ್ ಆಗುತ್ತೆ. NIBBLE ನಿಬ್ಬಲ್ ಆಗುತ್ತೆ. 1 ಬೀಟ್ ಕ್ಯಾನ್ ಸ್ಟೋರ್ ಐದರ್ 0 ಆರ್ 1 ಇನ್ ಇಟ್. ದ ಟೇಬಲ್ ಬಿಲೋ ಗಿವನ್ ದ ಸ್ಟೋರೇಜ್ ಕೆಪಾಸಿಟಿ. ಈ ಟೇಬಲನ್ನು ಎಲ್ಲರೂ ಕಂಪಲ್ಸರಿ ಮಾಡಲೇಬೇಕು. 1 ಬೈಟ್ ಅಂದರೆ 8 ಬಿಟ್ಸು. 1 ಕಿಲೋಬೈಟ್ ಅಂದರೆ 1024 ಬೈಟ್ಸ್. ಮೆಗಾಬೈಟ್ ಅಂದರೆ 1024 ಕಿಲೋಬೈಟ್. ಗಿಗಾಬೈಟ್ ಅಂದರೆ 1024 ಮೆಗಾಬೈಟ್. ಟೆರಾಬೈಟ್ ಅಂದರೆ 1024 ಗಿಗಾಬೈಟ್. ಪೆಟಾಬೈಟ್ ಅಂದರೆ 1024 ಟೆರಾಬೈಟ್. ಎಕ್ಸಾಬೈಟ್ ಅಂದರೆ 1024 ಪೆಟಾಬೈಟ್. ಝೆಟಾಬೈಟ್ ಅಂದರೆ 1024 ಎಟಾಬೈಟ್ ಎಕ್ಸಾಬೈಟ್. ಯೋಟಾಬೈಟ್ ಅಂದರೆ 1024 ಝೆಟಾಬೈಟ್. ಸೊ ಈ ಟೇಬಲ್ ಕಂಪಲ್ಸರಿ ನಿಮಗೆ ಮುಂದಿನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿರ್ಬೋದು ಅಥವಾ ಮುಂದಿನ ನಿಮ್ಮ ಯಾವುದೇ ಎಜುಕೇಷನಲ್ಲಿ ಈ ಒಂದು ಟೇಬಲ್ ಮಾಹಿತಿ ತುಂಬ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಟೇಬಲನ್ನು ನೀವೆಲ್ಲರೂ ಸ್ಟಡಿ ಮಾಡಿ ನೆನಪಲ್ಲಿಟ್ಕೊಳ್ಳಿ. ಸೊ ಮುಂದುವರೆಸ್ತಾ ನಾವು ಗಣಕಯಂತ್ರದ ಮೆಮರಿಗಳಲ್ಲಿ ಮೊದಲನೇ ಮೆಮರಿ ಯಾವುದಪ್ಪ ಅಂದರೆ ಅದು ಪ್ರೈಮರಿ ಮೆಮರಿ. ದ ಪ್ರೈಮರಿ ಮೆಮರಿ ಈಸ್ ದ ಮೇನ್ ಮೆಮರಿ ಆಫ್ ದ ಕಂಪ್ಯೂಟರ್. ಇಟ್ ಸ್ಟೋರ್ಸ್ ದ program and data which are currently needed by the CPU. The size of the main memory is comparatively much smaller than the
ದಟ್ ಆಫ್ ಸೆಕೆಂಡರಿ ಮೆಮರಿ ಬಿಕಾಸ್ ಆಫ್ ಇಟ್ಸ್ ಹೈ ಕಾಸ್ಟ್. ಕೇಳಿ, ಪ್ರೈಮರಿ ಮೆಮರಿ ಅಂದರೆ ನಮ್ಮ ತಲೆಯಲ್ಲಿರುವಂಥ ಮೆದುಳು. ತಲೆಯಲ್ಲಿ ನಾವು ಯಾವ ಮೆದುಳಲ್ಲಿ ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೊತೀವೋ ಅದು ಪ್ರೈಮರಿ ಮೆಮರಿ. ಸೆಕೆಂಡರಿ ಮೆಮರಿ ಅಂದರೆ ನಾನು ತಲೆಯಲ್ಲಿರುವಂಥ ಮಾಹಿತಿನ ಪುಸ್ತಕದಲ್ಲಿ ಅಥವಾ ನೋಟ್ಬುಕ್ಕಲ್ಲಿ ಇವುಗಳಲ್ಲಿ ಕಾಗದದಲ್ಲಿ ಬರೆದಿಟ್ಟರೆ ಅದು ಸೆಕೆಂಡರಿ ಮೆಮರಿ ಆಗುತ್ತೆ. ಈ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅದೇ ಥರ ಸೆಕೆಂಡರಿ ಮೆಮರೀಸ್ ಅಂದರೆ ನಾವು ಡಿ ವಿ ಡಿಸು ಕಂಪ್ಯೂಟರ್ನ ಹೊರತುಪಡಿಸಿ ಹೊರಗಡೆ ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದು ಸೆಕೆಂಡರಿ ಮೆಮರಿ. ಪ್ರೈಮರಿ ಮೆಮರಿ ಅಂದರೆ ಕಂಪ್ಯೂಟರ್ದ ಒಳಗಡೆ ಕಂಪ್ಯೂಟರ್ ಪ್ರಕ್ರಿಯೆ ಮಾಡೋದಕ್ಕೆ ನಮಗೆ ಅವಶ್ಯಕತೆ ಬೀಳುವಂಥ ಮೆಮರಿ ಯಾವುದಪ್ಪ ಅಂದರೆ ಅದು ಪ್ರೈಮರಿ ಮೆಮರಿ. ದ ಸೈಜ್ ಆಫ್ ದ ಮೇನ್ ಮೆಮರಿ ಈಸ್ ಕಂಪೇರೇಟಿವ್ಲಿ ಮಚ್ ಸ್ಮಾಲರ್. ಯಾಕಂದರೆ ಅದು ತುಂಬ ಚಿಕ್ಕದಾಗಿರುತ್ತೆ. ಹೊರಗಡೆ ಮೆಮರಿ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಹಾರ್ಡ್ ಡಿಸ್ಕ್ ಇರ್ಬೋದು, CD ಇರ್ಬೋದು, DVD ಇರ್ಬೋದು. ಸೊ ದಿಸ್ CPU ಕಮ್ಯುನಿಕೇಟ್ಸ್ ಡೈರೆಕ್ಟ್ಲಿ ಓನ್ಲಿ ವಿತ್ ದ ಮೇನ್ ಮೆಮರಿ. ಕಂಪ್ಯೂಟರ್ ಕೆಲಸ ಮಾಡ್ತಿರ್ಬೇಕಾದ್ರೆ ಕೇವಲ ಮೇನ್ ಮೆಮರಿ ಜೊತೆ ಮಾತ್ರ ಸಂಪರ್ಕ ಮಾಡುತ್ತೆ, ಹೊರತು ಸೆಕೆಂಡರಿ ಮೆಮರಿ ಜೊತೆ ಅಲ್ಲ. ಜಸ್ಟ್ ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಆರ್ ಸೇವ್ ದ ಇನ್ಫಾರ್ಮೇಷನ್. As the CPU works at very high speed, it matching the memory must be very fast. Only primary memory devices can provide the matching speed. RAM, ROM are used as a main memory of the computer. ಈ ಪ್ರೈಮರಿ ಮೆಮರಿಯನ್ನು ಮತ್ತೆ ನಾವು ರ್ಯಾಮ್ ಮತ್ತು ರಾಮ್ ಅಂತ ಡಿವೈಡ್ ಮಾಡಿದ್ದೀವಿ. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರಾಮ್ ಅಂದರೆ ರೀಡ್ ಓನ್ಲಿ ಮೆಮರಿ. ಸೊ ಅದಾದ ನಂತರ ಪ್ರೈಮರಿ ಮೆಮರಿ ಫೀಚರ್ಗಳನ್ನ ನಾವು ನೋಡೋದಾದರೆ, ಮೊದಲನೇ ಫೀಚರು ಟು ಕಂಟೇನ್ ಅ ಕಾಪಿ ಆಫ್ ದ ಮೇನ್ ಸಾಫ್ಟ್ವೇರ್ ಪ್ರೋಗ್ರಾಮ್ ಆಪರೇಟಿಂಗ್ ಸಿಸ್ಟಮ್. ನೋಡಿರಿ, ಈ ಪ್ರೈಮರಿ ಮೆಮರಿ ಒಳಗೆ ಆಪರೇಟಿಂಗ್ ಸಿಸ್ಟಮ್ದು ಮೇನ್ ಕಾಪಿ ಇರೋದು ಪ್ರೈಮರಿ ಮೆಮರಿ ಒಳಗೆ. ಸೊ ದಿಸ್ ಪ್ರೋಗ್ರಾಮ್ ಈಸ್ ಲೋಡೆಡ್ ಇನ್ ಟು ಪ್ರೈಮರಿ ಮೆಮರಿ ವೆನ್ ದ ಕಂಪ್ಯೂಟರ್ ಈಸ್ ಟರ್ನ್ಡ್ ಆನ್. ಪ್ರೈಮರಿ ಮೆಮರಿಯಲ್ಲಿರೋದು ಆಪರೇಟಿಂಗ್ ಸಿಸ್ಟಮ್, ನೆನಪಿರಲಿ. ಆಪರೇಟಿಂಗ್ ಸಿಸ್ಟಮ್ ಈಸ್ ಲೋಡೆಡ್ ಇನ್ ಪ್ರೈಮರಿ ಮೆಮರಿ. ಅದಾದ ನಂತರ temporarily store a copy of the application program that is currently being executed. ಅಂದರೆ ಇಲ್ಲಿ 2ನೇ ಪಾಯಿಂಟು 3ನೇ ಪಾಯಿಂಟು 4ನೇ ಪಾಯಿಂಟು ನೋಡಿ, ಟೆಂಪ್ರರಿಲಿ ತಾತ್ಕಾಲಿಕವಾಗಿ ಗಣಕಯಂತ್ರದಲ್ಲಿ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಈ ಪ್ರೈಮರಿ ಮೆಮರಿಯಲ್ಲಿ ಸಂಗ್ರಹಣವಾಗಿರುತ್ತೆ. ಅಪ್ಲಿಕೇಶನ್ ಪ್ರೋಗ್ರಾಮ್ ಇರ್ಬೋದು. 3ನೇ ಪಾಯಿಂಟು ಡಾಟಾ ಇನ್ಪುಟ್ ಫ್ರಮ್ ದ ಕೀಬೋರ್ಡ್ ವಿಚ್ ರಿಕ್ವೈರ್ಡ್ ಫಾರ್ ಪ್ರೊಸೆಸಿಂಗ್ ಇರ್ಬೋದು. 4ನೇ ಪಾಯಿಂಟು ಸ್ಟೋರ್ಸ್ ದ ರಿಸಲ್ಟ್ ವಿಚ್ ಈಸ್ ಜನರೇಟೆಡ್ ಫ್ರಮ್ ದ ಪ್ರೊಸೆಸಿಂಗ್ ಅಂಟಿಲ್ ಇಟ್ ಈಸ್ ಟ್ರಾನ್ಸ್ಫರ್ ಟು ಔಟ್ಪುಟ್ ಡಿವೈಸ್. ನೋಡಿ, ಅಪ್ಲಿಕೇಶನ್ ಪ್ರೋಗ್ರಾಮ್ ತಾತ್ಕಾಲಿಕವಾಗಿ ಅಪ್ಲಿಕೇಶನ್ ಪ್ರೋಗ್ರಾಮ್ ರನ್ ಆಗ್ತಿರ್ಬೇಕಾದ್ರೆ ಅದನ್ನು ಸೇವ್ ಮಾಡ್ಕೊಳ್ಳುತ್ತೆ. ನೀವು ಕೊಡುವಂಥ ಇನ್ಪುಟನ್ನು ಕೂಡ ಸೇವ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅದರಿಂದ ಬರುವಂಥ ಪ್ರಕ್ರಿಯೆಯಾಗಿ ಬರುವಂಥ ಔಟ್ಪುಟ್ಟನ್ನು ಕೂಡ, ರಿಸಲ್ಟನ್ನು ಕೂಡ ತಾತ್ಕಾಲಿಕವಾಗಿದ್ದು ಸೇವ್ ಮಾಡ್ಕೊಳ್ಳುತ್ತೆ. ಸೊ ಪ್ರೈಮರಿ ಮೆಮರಿಯಲ್ಲಿ 2 ಥರದ ಮೆಮರಿಗಳಿದ್ದಾವೆ. ಒಂದು ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಇನ್ನೊಂದು ರೀಡ್ ಓನ್ಲಿ ಮೆಮರಿ. ರ್ಯಾಂಡಮ್ ಆಕ್ಸೆಸ್ ಮೆಮರಿಯನ್ನು ನಾವು ಟೆಂಪ್ರರಿ ಮೆಮರಿ ಅಂತ ಕರಿತೀವಿ. ಸೊ ತಾತ್ಕಾಲಿಕವಾಗಿ ಈ ಸ್ಮೃತಿ ಕಕ್ಷೆಯಲ್ಲಿ ಮಾಹಿತಿಯನ್ನು ಅಳವಡಿಸಿರ್ತಾರೆ. ಸೊ ರ್ಯಾಮ್ ಈಸ್ ಆಲ್ಸೋ ಕಾಲ್ಡ್ ದ ಮೇನ್ ಮೆಮರಿ ಆಫ್ ದ ಕಂಪ್ಯೂಟರ್. ದ ಯೂಸರ್ ಕ್ಯಾನ್ ರೈಟ್ ಇನ್ಫಾರ್ಮೇಷನ್ ಇನ್ ಟು ರ್ಯಾಮ್ ಆ್ಯಂಡ್ ರೀಡ್ ಇನ್ಫಾರ್ಮೇಷನ್ ಫ್ರಮ್ ಇಟ್. ರ್ಯಾಂಡಮ್ ಆಕ್ಸೆಸ್ ಮೆಮರಿ ಈಸ್ accessible to the user. The user enters his program and data into RAM. It has random access property. In a random access memory, any memory location can be accessed in a random manner directly without going through any other memory location. The access time is same for each memory location. ಕೇಳಿ, ನೇರವಾಗಿ ಗಣಕಯಂತ್ರ ಯಾವುದೇ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದರೆ, ಯಾವುದೇ ಒಂದು ಮಾಹಿತಿಯನ್ನು ಗಣಕಯಂತ್ರಕ್ಕೆ ನೀಡಿದರೆ, ಯಾವುದೇ ಒಂದು ಪ್ರಕ್ರಿಯೆ ಒಳಗೊಂಡ್ರೆ ಅದು ನೇರವಾಗಿ ಮೊದಲು ಸಂಪರ್ಕ ಮಾಡೋದು ಅಥವಾ ಮೊದಲು ಸ್ಮೃತಿ ಕಕ್ಷೆಗೆ ಅಳವಡಿಸೋದು ಯಾವುದಪ್ಪ ಅಂದರೆ ಅದು ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಮುಂಚೆ ಅದು ರ್ಯಾಂಡಮ್ ಆಕ್ಸೆಸ್ ಮೆಮರಿನ ನಿಮ್ಮ ಬಳಸ್ಕೊಂಡು ಆಮೇಲೆ ನಿಮಗೆ ಪ್ರಕ್ರಿಯೆ ಮಾಡೋಕ್ಕೆ ಅದು ಅನುವು ಮಾಡಿಕೊಡುತ್ತೆ. ಈ ರ್ಯಾಂಡಮ್ ಆಕ್ಸೆಸ್ ಮೆಮರಿನ ಇನ್ನೊಂದು ಮೆಮರಿ ಅಂತ ಕರೀತಾರೆ, ಅದು ಹೋಲಾಟೈಲ್ ಮೆಮರಿ. ನೋಡಿ, ನಾನು ಆಗಲೇ ಹೇಳಿದೆ, ರ್ಯಾಂಡಮ್ ಆಕ್ಸೆಸ್ ಮೆಮರಿಯನ್ನು ನಾವು ಟೆಂಪ್ರರಿ ಮೆಮರಿ ಅಂತಲೂ ಕರಿತೀವಿ, ಹೋಲಾಟೈಲ್ ಮೆಮರಿ ಅಂತಲೂ ಕರಿತೀವಿ. ಸೊ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಈಸ್ ಅ ಹೋಲಾಟೈಲ್ ಮೆಮರಿ. ದ ಇನ್ಫಾರ್ಮೇಷನ್ ರಿಟರ್ನ್ ಇನ್ ಟು ಇಟ್ ಈಸ್ ರಿಟೇನ್ಡ್ ಇನ್ ಇಟ್ ಆಸ್ ಅ ಲಾಂಗ್ ಆಸ್ ದ ಪವರ್ ಸಪ್ಲೈ ಈಸ್ ಆನ್. ಗಣಕಯಂತ್ರಕ್ಕೆ ವಿದ್ಯುತ್ ಸರಬರಾಜು ಆಗುವವರೆಗೆ ಮಾತ್ರ ಈ ಒಂದು ರ್ಯಾಮಲ್ಲಿ ಮಾಹಿತಿ ಇರುತ್ತೆ, ಹೊರತು ಗಣಕಯಂತ್ರ ಟರ್ನ್ ಆಫ್ ಆದರೆ, ಅದರಲ್ಲಿ ವಿದ್ಯುತ್ ಸರಬರಾಜು ಕಡಿತಗೊಂಡ್ರೆ ಅದರಲ್ಲಿ ಇರುವಂಥ ಮಾಹಿತಿ ಅಳಿಸಿ ಹೋಗುತ್ತೆ. As soon as the power supply goes off, its stored information is lost. The user has to reload his program and data into the RAM when the power supply is resumed. ಅರ್ಥ ಆಯ್ತಾ? ಸೊ ಅದಾದ ನಂತರ ನಾವು ನೋಡೋದು ರಾಮ್.
read only memory. When the computer is put on for the first time, it has to perform a number of operations to start off, such as checking the functioning of all the hardware components and loading of the operating system into the ಪ್ರೈಮರಿ ಮೆಮರಿ. ಕೇಳಿ, ಇವಾಗ ಗಣಕಯಂತ್ರಕ್ಕೆ ನಾವು ಕೀಬೋರ್ಡು, ಮೌಸು, ಮಾನಿಟರ್ ಇದನ್ನೆಲ್ಲ ಜೋಡಿಸಿರ್ತೀವಿ. ಸಿ ಪಿ ಯುಗೆ ಇದನ್ನೆಲ್ಲ ಅಳವಡಿಸಿರ್ತೀವಿ. ಆಮೇಲೆ ಗಣಕಯಂತ್ರದಲ್ಲಿ ಮಾಹಿತಿನ ನಾವು ಸೇವ್ ಮಾಡ್ತೀವಿ. ಸೊ ಇವೆಲ್ಲ ಮೊದಲೇ ಪ್ರಾಥಮಿಕವಾಗಿ ಚೆಕ್ ಆಗೋದು ರೀಡ್ ಓನ್ಲಿ ಮೆಮರಿಯಲ್ಲಿ. ಹೌ ಡಸ್ ದ ಕಂಪ್ಯೂಟರ್ ನೌ ವಾಟ್ ಟು ಡೂ? How does it know that all the hardware has to be checked for proper functioning? How does it know from where operating system has to be loaded? ಇದೆಲ್ಲ ನೋಡಿ, ಕಂಪ್ಯೂಟರ್ ಏನು ಕೆಲಸ ಮಾಡಬೇಕು, ಹಾರ್ಡ್ವೇರ್ ಚೆನ್ನಾಗಿ ಕೆಲಸ ಮಾಡ್ತಿದೆಯೋ ಇಲ್ವೋ, ಆಪ್ರೇಟಿಂಗ್ ಸಿಸ್ಟಮ್ ಲೋಡ್ ಆಗಿದೆಯೋ ಇಲ್ವೋ, ಇದನ್ನೆಲ್ಲ ಚೆಕ್ ಮಾಡುವಂಥ ಕೆಲಸ ರಾಮ್ ಮಾಡುತ್ತೆ. ಸೊ ಇನ್ಸ್ಟ್ರಕ್ಷನ್ ಟು ಪರ್ಫಾರ್ಮ್ ಆಲ್ ದೀಸ್ ಆಪರೇಷನ್ಸ್ ಆರ್ ಪ್ರೆಸೆಂಟ್ ಪರ್ಮನೆಂಟ್ಲಿ ಇನ್ ದ ಮೆಮರಿ. ಇದು ನೋಡಿ, ಇದಕ್ಕೆ ಪರ್ಮನೆಂಟ್ ಮೆಮರಿ ಅಂತ ಕರೀತಾರೆ, ನಾನ್ ಹೊಲಾಟೈಲ್ ಮೆಮರಿ ಅಂತ ಕರೀತಾರೆ. ಕೇಳಿ, ರ್ಯಾಮನ್ನು ಟೆಂಪ್ರರಿ ಮೆಮರಿ ಅಂತ ಕರೀತಾರೆ, ಹೊಲಾಟೈಲ್ ಮೆಮರಿ ಅಂತ ಕರೀತಾರೆ. ರಾಮನ್ನು ಪರ್ಮನೆಂಟ್ ಮೆಮರಿ ಅಂತ ಕರೀತಾರೆ ಮತ್ತು ನಾನ್ ಹೊಲಾಟೈಲ್ ಮೆಮರಿ ಅಂತ ಕರೀತಾರೆ. ಯಾಕೆಂದರೆ ಇದು ಪರ್ಮನೆಂಟಾಗಿ ಇರುವಂಥ ಆಪ್ರೇಟಿಂಗ್ ಸಿಸ್ಟಮನ್ನು ಚೆಕ್ ಮಾಡ್ತಾ ಇರುತ್ತೆ. ರೀಡ್ ಓನ್ಲಿ ಮೆಮರಿ ಸ್ಟ್ಯಾಂಡ್ಸ್ ಫಾರ್ ರಾಮ್ ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮರಿ ಆ್ಯಂಡ್ ಇಟ್ ಈಸ್ ನಾನ್ ಹೊಲಾಟೈಲ್. ದಟ್ ಈಸ್ ದ ಇನ್ಫಾರ್ಮೇಷನ್ ಸ್ಟೋರ್ಡ್ ಇನ್ ಇಟ್ ಈಸ್ ನಾಟ್ ಲಾಸ್ಟ್ ಈವನ್ ವೆನ್ ದ ಪವರ್ ಸಪ್ಲೈಸ್ ಗೋ ಆಫ್. ಅಂದರೆ ಕರೆಂಟ್ ಆಫ್ ಆದರೂ ಕೂಡ ಇದರಲ್ಲಿರುವಂಥ ಇನ್ಫಾರ್ಮೇಷನ್ ಏನಾಗೋದಿಲ್ಲ, ಲಾಸ್ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಪರ್ಮನೆಂಟ್ ಸ್ಟೋರೇಜ್ ಮೆಮರಿ ಅಂತ ಕರೀತಾರೆ. ಅದಾದ ನಂತರ ಪ್ರೈಮರಿ ಮೆಮರಿ ಆದ ನಂತರ ನಾವು ಯೋಚನೆ ಮಾಡಬೇಕಾಗಿರೋದು ಸೆಕೆಂಡ್ರಿ ಮೆಮರಿ ಬಗ್ಗೆ. ಅಂದರೆ ನನ್ನ ತಲೆಯಲ್ಲಿ ಸಂಗ್ರಹಣೆ ಮಾಡೋಕ್ಕಾಗದೇ ಇರುವಂಥ ಮಾಹಿತಿಯನ್ನು ಅಥವಾ ಅದಕ್ಕೆ ಉಳಿದ ಮಾಹಿತಿಯನ್ನು, ಹೆಚ್ಚಿನ ಮಾಹಿತಿಯನ್ನು ನಾನು ಬರೆದಿಟ್ಕೊತೀನಿ, ಹೊರತು ಪುಸ್ತಕದಲ್ಲಿ ಇಡ್ತೀನಿ. ಈ ಎರಡು ಥರದ ಮಾಹಿತಿಗಳು, ಈ ಎರಡು ಥರದ ಸಂಗ್ರಹಣೆ ಸಾಮರ್ಥ್ಯಗಳನ್ನು ನಾವು ಸೆಕೆಂಡ್ರಿ ಮೆಮರೀಸ್ಗಳಂತ ಕರಿಬೋದು ಕಂಪ್ಯೂಟ್ರಲ್ಲಿ. ಸಿನ್ಸ್ ದ ಸ್ಟೋರೇಜ್ ಕೆಪಾಸಿಟಿ ಆಫ್ ದ ಕಂಪ್ಯೂಟರ್ ಮೆಮರಿ ಈಸ್ ನಾಟ್ ವೆರಿ ಲಾರ್ಜ್. ಪ್ರೈಮರಿ ಮೆಮರಿಯಲ್ಲಿ ನಾವು ಅಷ್ಟು ದೊಡ್ಡದಾಗಿ ಮಾಹಿತಿಯನ್ನು ಸ್ಟೋರ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಅದರ ಕಾಸ್ಟು ತುಂಬ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು ಅದಕ್ಕೆ ಪರ್ಯಾಯವಾಗಿ ಹೆಚ್ಚಿನ ಮಾಹಿತಿಗಳನ್ನು ಸಂಗ್ರಹಣೆ ಮಾಡೋದಕ್ಕೋಸ್ಕರ ನಾವು ಸೆಕೆಂಡ್ರಿ ಮೆಮರಿಯನ್ನು ಬಳಸ್ತೀವಿ. It cannot hold a large amount of data including programs which may needed for processing. Thus the secondary storage devices are necessary. ಯಾವಾಗ ನಮಗೆ ಸಂಗ್ರಹಣ ಸಾಮರ್ಥ್ಯ ಇನ್ನೂ ಹೆಚ್ಚಿಗೆ ಅವಶ್ಯಕತೆ ಬೀಳುತ್ತೋ ಆವಾಗ ನಾವು ಸೆಕೆಂಡ್ರಿ ಮೆಮರಿಗೆ ಅವಶ್ಯಕತೆ ಬಿದ್ದೇ ಬೀಳುತ್ತೆ. ಎನಿ ಅಡಿಷನಲ್ ಸ್ಟೋರೇಜ್ ಯೂಸ್ಡ್ ಆನ್ ಅ computer other than the primary memory may be classified as a secondary memory or storage. The secondary memory is used as auxiliary memory ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ, ಸೆಕೆಂಡ್ರಿ ಮೆಮರಿಯನ್ನು auxiliary memory ಅಂತ ಕರೀತಾರೆ. The information which is not being currently processed reside in the secondary memory. The information which is needed by the CPU for current processing is transfer from the secondary memories to main memory. ಕೇಳಿ, ಯಾವಾಗ ನಾವು ಗಣಕಯಂತ್ರಕ್ಕೆ ಇವುಗಳನ್ನು ಅಳವಡಿಸ್ತೀವೋ ಆವಾಗ ಇದರಲ್ಲಿರುವಂಥ ಮಾಹಿತಿ ಮತ್ತೆ ಪ್ರಕ್ರಿಯೆಗೋಸ್ಕರ ಪ್ರೈಮರಿ ಮೆಮರಿಗೇನೆ ಹೋಗುತ್ತೆ. ನೆನಪಲ್ಲಿಟ್ಕೊಳ್ಳಿ, ಪ್ರಕ್ರಿಯೆಯಾಗುವಂಥ ಮಾಹಿತಿ ಯಾವಾಗಲೂ ಪ್ರೈಮರಿ ಮೆಮರಿಯಲ್ಲಿ ಮಾತ್ರ ಇರುತ್ತೆ. ಸೇವ್ ಮಾಡಿದ ತಕ್ಷಣ ಮಾತ್ರ ಅದು ಸೆಕೆಂಡ್ರಿ ಮೆಮರಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. So the secondary memory is used for bulk storage or mass storage of the program, data and other information. It has much larger capacity than the main memory. The secondary memory retains the information once stored on it. The magnetic memory such as hard disk drive, compact disk, pen drive, memory cards is most commonly used secondary memories. ಇವೆಲ್ಲ ನಿಮಗೆ ಗೊತ್ತಿದ್ದು ಅದಾವೆ. ಹಾರ್ಡ್ ಡಿಸ್ಕ್ ಡ್ರೈವನ್ನು ಕಂಟಿನ್ಯೂಸ್ ಆಗಿ ನಾವು ಸಿ ಪಿ ಯುನಲ್ಲಿ ಅಳವಡಿಸಿರ್ತೀವಿ, ಅದನ್ನು ಸೆಟ್ ಮಾಡಿರ್ತೀವಿ. ಕಾಂಪ್ಯಾಕ್ಟ್ ಡಿಸ್ಕ್, ಸಿ ಡಿ, ಡಿ ವಿ ಡಿ ನೀವು ನೋಡಿದ್ದೀರಾ, ಪೆನ್ ಡ್ರೈವ್ ಕೂಡ ನೀವು ನೋಡ್ತೀರಾ, ಮೆಮರಿ ಕಾರ್ಡ್ ಕೂಡ ನೀವು ನೋಡಿದ್ದೀರಾ. ಇವೆಲ್ಲ ಒನ್ ಆಫ್ ದಿ ಸೆಕೆಂಡ್ರಿ ಮೆಮರೀಸ್ಗಳು. ಸೆಕೆಂಡ್ರಿ ಮೆಮರೀಸ್ಗಳ ಡಿಫ್ರೆನ್ಸಿಯೇಷನ್ ನಾವು ಒಂದು ಸ್ವಲ್ಪ ನೋಡೋದಾದರೆ ಇಲ್ಲಿ. ಸೊ ಪ್ರೈಮರಿ ಮೆಮರಿ, ಸೆಕೆಂಡ್ರಿ ಮೆಮರಿ ಡಿಫ್ರೆನ್ಸ್ ನೋಡಿ. ಪ್ರೈಮರಿ ಮೆಮರಿಯನ್ನು ಸೆಮಿ ಕಂಡಕ್ಟರ್ ಮೆಮರಿ ಅಂತ ಕರೀತಾರೆ. ಸೆಕೆಂಡ್ರಿ ಮೆಮರಿಗಳನ್ನು ಮ್ಯಾಗ್ನೆಟಿಕ್ ಅಥವಾ ಆಪ್ಟಿಕಲ್ ಮೆಮರಿ ಅಂತ ಕರೀತಾರೆ. ಪ್ರೈಮರಿ ಮೆಮರಿಯನ್ನು ಹೊಲಾಟೈಲ್ ಅಥವಾ ಟೆಂಪ್ರರಿ ಮೆಮರಿ ಅಂತ ಕರೆದ್ರೆ, ಸೆಕೆಂಡ್ರಿ ಮೆಮರಿಯನ್ನು ನಾನ್ ಹೊಲಾಟೈಲ್ ಅಥವಾ ಪರ್ಮನೆಂಟ್ ಮೆಮರಿ ಅಂತ ಕರೀತಾರೆ. ಸೊ ಪ್ರೈಮರಿ ಮೆಮರೀಸು ತುಂಬ ಎಕ್ಸ್ಪೆನ್ಸಿವ್ ಇದ್ದಾವೆ, ಆದರೆ ಸೆಕೆಂಡ್ರಿ ಮೆಮರೀಸು ಲೆಸ್ ಎಕ್ಸ್ಪೆನ್ಸಿವ್ ಇದ್ದಾವೆ.
ಪ್ರೈಮರಿ ಮೆಮರಿ ವರ್ಕ್ ಫಾಸ್ಟರ್, ಸೆಕೆಂಡ್ರಿ ಮೆಮರಿ ವರ್ಕ್ ಸ್ಲೋವರ್. ಆಲ್ ಕಾಲ್ಡ್ ಮೇನ್ ಮೆಮರಿ. ಪ್ರೈಮರಿ ಮೆಮರಿಗಳಲ್ಲಿರುವಂಥ ಮೆಮರಿಗಳನ್ನು ನಾವು ಮೇನ್ ಮೆಮರಿ ಅಂತ ಕರೆದ್ರೆ, ಸೆಕೆಂಡ್ರಿ ಮೆಮರಿಲಿರುವಂಥ ಮೆಮರಿಗಳನ್ನು ನಾವು ಆಕ್ಸಿಲರಿ ಮೆಮರಿ ಅಂತ ಕರಿತೀವಿ. ಪ್ರೈಮರಿ ಮೆಮರಿ ಎಕ್ಸಾಂಪಲ್ ನೋಡಬೇಕಾದ್ರೆ ರಾಮು, ಆಮೇಲೆ ಸೆಕೆಂಡ್ರಿ ಮೆಮರೀಸು HD, ಪೆನ್ ಡ್ರೈವ್, CD, DVD ನೀವು ಇತ್ತೀಚೆಗೆ ನೋಡಿರ್ತಾರೆ. ಸೊ ಆಲ್ ದಿಸ್ ಈಸ್ ಅಬೌಟ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮೆಮರಿ. ಬಟ್ ಒನ್ ಮೋರ್ ಮೆಮರಿ ಈಸ್ ಹಿಯರ್, ದಟ್ ಈಸ್ ಕಾಲ್ಡ್ ಕ್ಯಾಶ್ ಮೆಮರಿ. ಏನಿದು ಕ್ಯಾಶ್ ಮೆಮರಿ? ದ ಕ್ಯಾಶ್ ಮೆಮರಿ ಈಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ ದ CPU ಆ್ಯಂಡ್ ಮೇನ್ ಮೆಮರಿ. ನೋಡಿ, ಇದು ಮಧ್ಯಸ್ಥ ವ್ಯಕ್ತಿ, ಮೇನ್ ಮೆಮರಿ ಮತ್ತು CPU ನಡುವೆ ಇರುವಂಥ ಒಬ್ಬ ಮಧ್ಯಸ್ಥ ವ್ಯಕ್ತಿ. ಇಟ್ ಈಸ್ ವೆರಿ ಹೈ ಸ್ಪೀಡ್ ಸೆಮಿಕಂಡಕ್ಟರ್ ಮೆಮರಿ. ಇಟ್ಸ್ ಆಕ್ಸೆಸ್ ಟೈಮ್ ಈಸ್ ಮಚ್ ಲೆಸ್ ಕಂಪೇರ್ಡ್ ಟು ದ ಮೇನ್ ಮೆಮರಿ. ಚೂರು ಮೇನ್ ಮೆಮರಿಗಿಂತ ಸ್ವಲ್ಪ ಕಡಿಮೆ ಸ್ಪೀಡ್ ಇದ್ದರೆ ಸೆಕೆಂಡ್ರಿ ಮೆಮರಿಗಿಂತಲೂ ಜಾಸ್ತಿ ಸ್ಪೀಡ್ ಆಗಿರುತ್ತೆ. ದ ಕ್ಯಾಶ್ ಮೆಮರಿ ಈಸ್ ಆ್ಯನ್ ಇಂಟರ್ಮೀಡಿಯೇಟ್ ಮೆಮರಿ ಆ್ಯಂಡ್ ಈಸ್ ನಾಟ್ ಆಕ್ಸೆಸಿಬಲ್ ಟು ಯೂಸರ್. ಕೇವಲ ಕಂಪ್ಯೂಟರ್ ಪ್ರಕ್ರಿಯೆ ಮಾಡುವಾಗ ಮಾತ್ರ ಈ ಕ್ಯಾಶ್ ಮೆಮರಿಯನ್ನು ಬಳಸ್ತಾರೆ. ಹೊರತುಪಡಿಸಿ ನಾವು ನಮ್ಮ ಮಾಹಿತಿಯನ್ನು ಅಥವಾ ನಮ್ಮ ಪ್ರೋಗ್ರಾಮ್ಗಳನ್ನು ಈ ಕ್ಯಾಶ್ ಮೆಮರಿಯಲ್ಲಿ ಅಳವಡಿಸೋಕ್ಕೆ ಆಗೋದಿಲ್ಲ. ಇಟ್ ಸ್ಟೋರ್ಸ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಡಾಟಾ ಫ್ರಮ್ ವಿಚ್ are to be intermediate executed. It is used to reduce the average access time reading data which normally stored in the main memory. Thus the cache memory increases the operating system speed, but it is much costlier than main memory. ಇದು ಕೂಡ ತುಂಬ ಕಾಸ್ಟ್ಲಿ ಆಗಿದೆ. ಸೊ CPU ಮತ್ತು ಪ್ರೈಮರಿ ಮಧ್ಯೆ ಕ್ಯಾಶ್ ಮೆಮರಿ ಇರುತ್ತೆ. ಇವಾಗ ಪ್ರೈಮರಿ ಮೆಮರಿಯಲ್ಲಿ ಯಾವುದೇ ಒಂದು ಕಾರ್ಯನಿರ್ವಹಣೆ ಚಾಲೂ ಇದ್ದರೆ CPU ಕ್ಯಾಶ್ ಮೆಮರಿಯಲ್ಲಿ ತಾತ್ಕಾಲಿಕವಾಗಿ ಅಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡು ಪ್ರೈಮರಿ ಮೆಮರಿಯಲ್ಲಿ ಕೆಲಸ ನಿರ್ವಹಣೆ ಮುಗಿದ ಮೇಲೆ ಅದನ್ನು ಕ್ಯಾಶ್ ಮೆಮರಿಯಿಂದ ಮತ್ತೆ ಅದು ಪ್ರೈಮರಿ ಮೆಮರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಕ್ಯಾಶ್ ಮೆಮರಿ. ಸೊ ಇವಾಗ ಕೇರ್ ಆ್ಯಂಡ್ ಹ್ಯಾಂಡ್ಲಿಂಗ್ ಆಫ್ ರಿಮೂವಬಲ್ ಮೀಡಿಯಾ. ಈಗ ರಿಮೂವಬಲ್ ಮೀಡಿಯಾ ಅಂದರೆ ಈಗ ಸೆಕೆಂಡ್ರಿ ಸ್ಟೋರೇಜ್ ಮೀಡಿಯಾ ಇರ್ತಾವಲ್ಲ, ಅವೆಲ್ಲ ರಿಮೂವಬಲ್ ಮೀಡಿಯಾ. ಅವುಗಳನ್ನು ನಾವು ಯಾವ ಥರ ಕೇರ್ ಮಾಡಬೇಕು ಅಂತ ನೋಡಿ. ನಿಮಗೆ ಗೊತ್ತಿರೋ ಥರ CD ಸರ್ಫೇಸು ತುಂಬ ಸಾಫ್ಟ್ ಆಗಿರುತ್ತೆ ಅಥವಾ ಅದು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಅದನ್ನು ನಾವು ತುಂಬ ಜಾಗರೂಕತೆಯಿಂದ ಬಳಸಬೇಕು. ಯಾವ ರೀತಿ ಅನ್ನೋದನ್ನು ನೋಡಿ. ಹ್ಯಾಂಡಲ್ ಡಿಸ್ಕ್ ಬೈ ದ ಔಟರ್ ಏಜ್ ಆರ್ ದ ಸೆಂಟರ್ ಹೋಲ್ಡ್. ಡೋಂಟ್ ಟಚ್ ದ ಸರ್ಫೇಸ್ ಆಫ್ ದ ಡಿಸ್ಕ್. ಅದು ಡಾಟಾ ಸ್ಟೋರ್ ಆಗುವಂಥ ಏರಿಯಾ ಇರುತ್ತೆ, ಅದು ಪ್ಲೇನ್ ಏರಿಯಾ. ಅವುಗಳಲ್ಲಿ ನಾವು ಅದನ್ನು ಹಿಡಿಬಾರ್ದು. ಏಜಲ್ಲಿ ಹಿಡಿಬೇಕು ಅಥವಾ ಸೆಂಟ್ರಲ್ ಇರುವಂಥ ಹೋಲಲ್ಲಿ ಅದನ್ನು ನಾವು ಹಿಡಿಬೇಕು. ಡೋಂಟ್ ಬೆಂಡ್ ದ ಡಿಸ್ಕ್. ಯೂಸ್ ನಾನ್ ಸಾಲ್ವೆಂಟ್ ಬೇಸ್ಡ್ ಪರ್ಮನೆಂಟ್ ಮಾರ್ಕರ್ ಟು ಮಾರ್ಕ್ ದ ಲೇಬಲ್ ಸೈಡ್ ಆಫ್ ದ ಡಿಸ್ಕ್. ನೋಡಿ, ಡಿಸ್ಕನ್ನು ಬೆಂಡ್ ಮಾಡಬೇಡಿ. ಅವುಗಳನ್ನು ಆ CD ಹಾಕ್ಲಕ್ಕ ನಾನ್ ಸಾಲ್ವೆಂಟ್ ಬೇಸ್ಡ್ ಪರ್ಮನೆಂಟ್ ಮಾರ್ಕರನ್ನು ಬಳಸಿ. ಸ್ಟೋರ್ ಡಿಸ್ಕ್ ಅಪ್ರೈಟ್ ಇನ್ ದ ಪ್ಲಾಸ್ಟಿಕ್ ಕೇಸಸ್ specified for CDs and DVDs. Don't store disk horizontally. Horizontally ಅಂದರೆ ಗೊತ್ತಲ್ಲ, ಅಡ್ಡಡ್ಡ ಉದ್ದುದ್ದಲ್ಲ. ಸೊ ಫಾರ್ ಅ ಲಾಂಗ್ ಟೈಮ್ ರಿಟರ್ನ್ ಡಿಸ್ಕ್ ಟು ಸ್ಟೋರೇಜ್ cases immediately after use. So store a disk in a cool, dry, dark environment which the air is clean. Don't expose disk to extreme heat or high humidity. ಅಂದರೆ ಒದ್ದೆಯ ಸ್ಥಳಗಳಲ್ಲಿ ಇಡಬಾರ್ದು, ಅತಿ ಹೆಚ್ಚು ಉಷ್ಣತೆ ಇರುವಂಥ ಸ್ಥಳಗಳಲ್ಲಿ ಇದನ್ನು ಇಡಬಾರ್ದು. ತುಂಬ ಸೂಕ್ಷ್ಮವಾಗಿ ನಾವು ಇದನ್ನು ಬಳಸಬೇಕು. ಚೆಕ್ ದ ಡಿಸ್ಕ್ ಸರ್ಫೇಸ್ ಬಿಫೋರ್ ರೆಕಾರ್ಡಿಂಗ್. ಡೋಂಟ್ ರೈಟ್ ಆರ್ ಮಾರ್ಕ್ ಇನ್ ದ ಡಿಸ್ಕ್ ಏರಿಯಾ ಆಫ್ ದ ಡಿಸ್ಕ್. ನೋಡಿ, ಡಾಟಾ ಏರಿಯಾ ಆಫ್ ದ ಡಿಸ್ಕ್ ಅಂದರೆ ನಾವು ಡಾಟಾ ಸ್ಟೋರ್ ಆಗುವಂಥ ಒಂದು ಏರಿಯಾ ಇರ್ತೈತಿ ಡಿಸ್ಕ್ದೊಳಗೆ, ಆಮೇಲೆ ಲೇಬಲ್ ಮಾಡೋ ಏರಿಯಾ ಒಂದು ಇರ್ತೈತಿ. ಸೊ ಡಾಟಾ ಸ್ಟೋರ್ ಆಗುವಂಥ ಏರಿಯಾದೊಳಗೆ ಯಾವುದೇ ರೀತಿಯಾದಂತಹ ಮಾರ್ಕನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೊನೆಯದಾಗಿ ಒಂದು ನೋಡಬೇಕಾಗಿರೋದು ಫ್ಲ್ಯಾಶ್ ಡ್ರೈವ್ಸ್ ಅಂತ. ಈಗ ಪೆನ್ ಡ್ರೈವ್ಸ್ಗಳು ಇರ್ತಾವಲ್ಲ, ಅವೇ ಫ್ಲ್ಯಾಶ್ ಡ್ರೈವ್ಸ್ದು. ಸೊ ವೆನ್ ನಾಟ್ ಇನ್ ಯೂಸ್ ಇಟ್ ಮಸ್ಟ್ ಬಿ ಕೆಪ್ಟ್ ಇನ್ ಅ ಸೆಕ್ಯೂರ್ ಪ್ಲೇಸ್ ಅವೇ ಫ್ರಮ್ ದ ಹೈ ಟೆಂಪ್ರೇಚರ್. ಉಷ್ಣತೆಯಿಂದ ದೂರ ಇಡಿ. ಕೀಪ್ ದ ಕನೆಕ್ಟರ್ ಕವರ್ಡ್ ಸೊ ದ್ಯಾಟ್ ಡಸ್ಟ್ ಆ್ಯಂಡ್ ಡರ್ಟ್ ವಿಲ್ ನಾಟ್ ಅಕ್ಯುಮುಲೇಟ್ ಇನ್ಸೈಡ್. ಅಂದರೆ ಅವುಗಳ ಮುಚ್ಚಳಿಕೆಯನ್ನು ಮುಚ್ಚಿ ಅದರಲ್ಲಿ ಧೂಳು ಹೋಗಲಾರ್ದಂಗೆ ನೋಡ್ಕೊಳ್ಳಿ. ಆಫ್ಟರ್ ಯೂಸ್ ಡು ನಾಟ್ ರಿಮೂವ್ ದ ಫ್ಲ್ಯಾಶ್ ಮೆಮರಿ
ಇಮಿಡಿಯೇಟ್ಲಿ ಫ್ರಮ್ ದ USB ಪೋರ್ಟ್. ಅಂದರೆ ನಿಮ್ಮ ಕೆಲಸ ಆದ ತಕ್ಷಣ USB ಇಂದ ಡೈರೆಕ್ಟ್ ಅದನ್ನು ಒಮ್ಮೆ ತೆಗಿಬೇಡ್ರಿ, ಅಲ್ಲಿ ರೈಟ್ ಕ್ಲಿಕ್ ಮಾಡಿರಿ, ಸೇಫ್ಲಿ ರಿಮೂವ್ ಅಂತ ಇರುತ್ತೆ. ಆ ಸೇಫ್ಲಿ ರಿಮೂವನ್ನು ಎಸ್ ಅಂತ ಕೊಟ್ಟರೆ ಅಂದರೆ ನೀವು ಅವಾಗ USB ಇಂದ ಆ ಫ್ಲ್ಯಾಶ್ ಡ್ರೈವ್ಗಳನ್ನು ಅಥವಾ ಪೆನ್ ಡ್ರೈವ್ಗಳನ್ನು ನೀವು ತೆಗಿಬೋದು. ಸೊ ಇದಿಷ್ಟು ಕಂಪ್ಯೂಟರ್ ಮೆಮರಿ. ಇಲ್ಲಿವರೆಗೂ ಕಂಪ್ಯೂಟರ್ ಮೆಮರಿ ನೋಡಿದ್ರಿ. ಕಂಪ್ಯೂಟರ್ ಮೆಮರಿಯಲ್ಲಿ ಪ್ರೈಮರಿ ಮೆಮರಿ, ಸೆಕೆಂಡ್ರಿ ಮೆಮರಿ ಅಂತ ಇರುತ್ತೆ. ಸೊ ಪ್ರೈಮರಿ ಮೆಮರಿಯನ್ನು ನಾವು ಮೇನ್ ಮೆಮರಿ ಅಂತ ಕರೆದ್ರೆ, ಸೆಕೆಂಡ್ರಿ ಮೆಮರಿಯನ್ನು ಆಕ್ಸಿಲರಿ ಮೆಮರಿ ಅಂತ ಕರಿತೀವಿ. ಅದಾದ ನಂತರ ಕ್ಯಾಶ್ ಮೆಮರಿ ನೋಡಿದ್ವಿ. ಕ್ಯಾಶ್ ಮೆಮರಿಯನ್ನು ನಾವು CPU ಮತ್ತು ಪ್ರೈಮರಿ ಮೆಮರಿಯ ಮಧ್ಯದಲ್ಲಿ ಬಳಸ್ತೀವಿ. ಸೊ ಈ ಕ್ಯಾಶ್ ಮೆಮರಿಯಲ್ಲಿ ಬಳಕೆದಾರ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಇಡೋಕ್ಕಾಗೋದಿಲ್ಲ. ಕೇವಲ ಪ್ರಕ್ರಿಯೆ ಹಸ್ತಾಂತರಣೆಗೋಸ್ಕರ ಮಾತ್ರ ಈ ಕ್ಯಾಶ್ ಮೆಮರಿಯನ್ನು ಬಳಸ್ತಾರೆ. ಸೊ ಅದಾದ ನಂತರ ನಾವು ಈ ಫ್ಲ್ಯಾಶ್ ಡ್ರೈವ್ಸ್ಗಳನ್ನು ಮತ್ತು ಸೆಕೆಂಡ್ರಿ ಸ್ಟೋರೇಜ್ ಡಿವೈಸಸ್ಗಳನ್ನು ಯಾವ ಥರ ಸೂಕ್ಷ್ಮವಾಗಿ ಬಳಸೋದು ಅನ್ನೋದನ್ನು ನೋಡಿದ್ವಿ. ಸೊ ಇವತ್ತು ಸಾಯಂಕಾಲ ಈ ಪೂರ್ತಿ ಕಂಪ್ಯೂಟರ್ ಆರ್ಗನೈಸೇಷನ್ ಟಾಪಿಕ್ ಮೇಲೆ ನಾನೊಂದು ಟೆಸ್ಟ್ ತೊಗೊತೀನಿ. ನೀವೆಲ್ಲರೂ ಆನ್ಲೈನ್ ಟೆಸ್ಟ್ ತೊಗೊಳ್ಳೋಣ ಬೇಕಂದರೆ ನೀವು ಆ ಟೆಸ್ಟ್ಗೆ ನೀವು ರೆಡಿಯಾಗಿರಿ. ಥ್ಯಾಂಕ್ ಯು. ಒಂದು ಸರ್ತಿ ಎಲ್ಲರೂ ನೋಡಿ, ಆದಷ್ಟು ಮಟ್ಟಿಗೆ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಅನ್ನೋದು ನಮ್ಮ ಎಲ್ಲ ಶಿಕ್ಷಕರ ಕಳಕಳಿಯ ವಿನಂತಿ. ಎಲ್ಲ ಪಾಲಕರು ದಯವಿಟ್ಟು ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ, ಅಭ್ಯಾಸ ಮಾಡಂತ ಹೇಳ್ರಿ. ಮತ್ತು ವಿದ್ಯಾರ್ಥಿಗಳಿಗೆ ಮೊಬೈಲನ್ನು ಕೊಡಿ. ಅವರ ಅಧ್ಯಯನದ ಬಗ್ಗೆ ನೀವು ಕೂಡ ಒಂದು ಸಿಂಹಾವಲೋಕನ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.